ದೇಶದಾದ್ಯಂತ ಮೋದಿ ವೇವ್ ಇದೆ. ಜೊತೆಗೆ ರಾಜೇಗೌಡರು ಮಾಡಿರುವಂಥ ಕೆಲಸ ಕೂಡ ಇವತ್ತು ಮಾತಾಡ್ತಾ ಇದ್ದಾರೆ ಜನ. ರಾಜೇಗೌಡರು ಎಷ್ಟು ಕೆಲಸ ಮಾಡಿದ್ದಾರೆ, ಯಾವ್ಯಾವ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅನ್ನೋದು ತಮಗೆ ಗೊತ್ತಿದೆ. ರಾಜೇಗೌಡರಿಗೆ ಮತ ಹಾಕೋ ಮೂಲಕ ಅವ್ರನ್ನ ಗೆಲ್ಲಿಸ್ಕೊಡ್ಬೇಕು ಅಂತ ಅಮರೇಶ್ ಅವ್ರಿಗೂ ಕೂಡ, ನಾಯಕ್ ಅವ್ರಿಗೂ ಕೂಡ ನಮ್ಮ ಮತವನ್ನು ಹಾಕಿ ಸೆಂಟ್ರಲ್ನಲ್ಲಿ ಮೋದಿಯವರ ಕೈಯನ್ನು ಬಲಪಡಿಸ್ಬೇಕು ಅಂತ ಮನವಿ ಮಾಡ್ಕೊತಾ ಇದ್ದೀನಿ. ಕೆಲವೇ ದಿನಗಳು ಬಾಕಿ ಇದೆ. ಒಂದು ಈ ಡಿಸ್ಟ್ರಿಕ್ಟ್ ಹೋಲಿಸ್ಕೊಂಡ್ರೆ ಒಂದು MLA ಬೈ ಎಲೆಕ್ಷನು ಪ್ಲಸ್ MP. ಸೊ ಯಾವ ರೀತಿ ಒಂದು ಬೆಳವಣಿಗೆ ಇದೆ ಸರ್? ಚೆನ್ನಾಗಿದೆ ಬೆಳವಣಿಗೆ. ಇವಾಗ ಮೋದಿ ವೇವ್ ಇದೆ, ಇಡೀ ದೇಶದಾದ್ಯಂತ ಮೋದಿ ವೇವ್ ಇದೆ. ಜೊತೆಗೆ ರಾಜೇಗೌಡರು ಮಾಡಿರುವಂಥ ಕೆಲಸ ಕೂಡ ಇವತ್ತು ಮಾತಾಡ್ತಾ ಇದ್ದಾರೆ ಜನ. ರಾಜೇಗೌಡರು ಸೋತಿದ್ದು ಅನ್ಯಾಯ ಅಂತೇಳಿ ಇವತ್ತು ಕಾರ್ಯಕರ್ತರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಬರ್ತಾಯಿದೆ. ನಾವು ಪ್ರಚಾರಕ್ಕೆ ಹೋಗ್ತಾ ಇದ್ದೀವಿ. ಸೊ ಅದರಿಂದ ಗೆಲ್ತಾರೆ ರಾಜೇಗೌಡರು, 100% ಗೆಲ್ತಾರೆ, ಯಾವುದೇ ಅನುಮಾನ ಬೇಡ. ವಿಧಾನಸಭಾ ಕ್ಷೇತ್ರಕ್ಕೆ ಕಂಪೇರ್ ಮಾಡೋದಾದರೆ ಅವ್ರಿಗೇನೋ ಅನುಕಂಪದ ಅಲೆ ಇದೆ ಅಂತ ಹೇಳ್ತಾರೆ ಸರ್. ಈಗ ಅನುಕಂಪದ ಅಲೆ ಅಂತ ಒಂದು ಸಾರಿ ಹೇಳ್ತಾರೆ. ಅದೇ ಈಗ ಸಾರ್ವಜನಿಕರು ಇವತ್ತು ರಾಜೇಗೌಡರು ಮಾಡಿರೋಂಥ ಕೆಲಸನ ಎತ್ತು ಕೂಡ ಮಾತಾಡ್ತಾರೆ. ಇಲ್ಲ, ಒಳ್ಳೆ ಕೆಲಸ ಮಾಡಿದ್ದಾರೆ, ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಅಭಿವೃದ್ಧಿ ಅಂತ ಕಂಡಿದ್ದೇ ರಾಜೇಗೌಡರ ಅವಧಿನಲ್ಲಿ. ನೀರು ಇರ್ಬೋದು, ಕಾಂಕ್ರೀಟ್ ರೋಡ್ಸ್ ಇರ್ಬೋದು, ಈ ರೌಡಿಸಮ್ ಕಂಟ್ರೋಲ್ ಮಾಡಿರೋಂಥದ್ದು ಇರ್ಬೋದು, ಇದೆಲ್ಲ ರಾಜೇಗೌಡರ ಅವಧಿನಲ್ಲಿ ಆಗಿರೋವಂಥದ್ದು. ಹಿಂದೆ ಎಲ್ಲ ಭಯ ಬೀಳಿಸ್ತಾಯಿದ್ರು, ಮಾತಾಡಲಿಕ್ಕೆ ಹೆದರ್ತಾಯಿದ್ರು, ಎಲ್ಲ ಅಲ್ಟ್ರಾಸಿಟಿ ಕೇಸ್ಗಳು ಹಾಕಿಸ್ತಾಯಿದ್ರು. ಯಾರಾದರೂ ಮಾತಾಡ್ತಾರೆ ಅಂತಂದರೆ ಎಲ್ಲರನ್ನೂ ಅಲ್ಟ್ರಾಸಿಟಿ ಕೇಸ್ ಹಾಕಿಸಿ ಒಳಗೆ ತಳ್ತಾಯಿದ್ರು. ಅಂಥ ವಾತಾವರಣ ಇತ್ತು. ರಾಜೇಗೌಡರು ಗೆದ್ದ ಮೇಲೇ ಅಂಥದ್ದೆಲ್ಲ ಸ್ವಲ್ಪ ಕಡಿಮೆ ಆಗಿದ್ದು ಅಂತ ಸಾರ್ವಜನಿಕರು ಮಾತಾಡ್ತಾ ಇದ್ದಾರೆ. ಮತ್ತು ಒಳ್ಳೆ ವಾತಾವರಣ ಇದೆ. ಇವತ್ತು ಮೋದಿಯವರು ಮಾಡಿದಂಥ ಅಭಿವೃದ್ಧಿ ಕೆಲಸ ಮೋದಿ ಇವತ್ತು ದೇಶಕ್ಕೆ ಅನಿವಾರ್ಯ ಅನ್ನೋ ಥರ ಇದೆ. ಸೊ ಹಾಗಾಗಿ ಖಂಡಿತವಾಗೂ ಕ್ಷೇತ್ರ ಕೈ ಹಿಡಿತದೆ ಸರ್. ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಆಮೇಲೆ ಅವರು ಕೊಟ್ಟಿರುವಂಥ 5 ಗ್ಯಾರಂಟಿ ಯೋಜನೆಗಳು ಕೈ ಹಿಡಿಯುತ್ತೆ ಅವ್ರಿಗೆ. ಗ್ಯಾರಂಟಿ ಯೋಜನೆಗಳು ಬೋಗಸ್ ಯೋಜನೆಗಳು, ಗ್ಯಾರಂಟಿ ಅಲ್ಲ. ಈಗ ಒಬ್ಬ ಮನುಷ್ಯನಿಗೆ ಒಂದು 5 kg ಅಕ್ಕಿ ಅಂದರೆ 5 ಜನ ಇದ್ದರೆ 25 kg ಅಕ್ಕಿ ನಿಮ್ಮನೆಗೂ ಸಾಕಾಗುತ್ತೆ, ನಮ್ಮನೆಗೂ ಸಾಕಾಗುತ್ತೆ. 50 kg ಕೊಡೋ ಅವಶ್ಯಕತೆ ಏನಿತ್ತು? ಇವ್ರು ಓಟ್ ಹಾಕ್ಸ್ಕೊಳ್ಳೋಕ್ಕೋಸ್ಕರ ದೇಶದ ಮಾರಾಟ ಮಾಡೋದೇ ಇವ್ರ ಕೆಲಸ. ಸೊ ಈ ಥರ ಇವ್ರ ಯೋಜನೆಗಳೆಲ್ಲ ಅಷ್ಟೇ. ಬಸ್ದು ಅಷ್ಟೇ. ಈಗ 70,000 ಜನ ಎಂಪ್ಲಾಯ್ಸ್ ಇದ್ದಾರೆ ಅಂತಂದರೆ 70,000 ಜನಕ್ಕೆ ಎಲ್ಲಿಂದ ಪೇಮೆಂಟ್ ಕೊಡಲಿಕ್ಕೆ ಸಾಧ್ಯ? ಎಲ್ಲಿಂದ ಡೀಸೆಲ್ ಹಾಕ್ಲಿಕ್ಕೆ ಸಾಧ್ಯ? ಅವಶ್ಯಕತೆ ಇರೋವಂಥವ್ರಿಗೆ ಕೊಟ್ಟಿದ್ದು ನಮ್ಮದೇನು ವಿರೋಧ ಇಲ್ಲ. ಯಾರೋ ಗಾರ್ಮೆಂಟ್ಸ್ಗೆ ಹೋಗೋವಂಥವ್ರಿಗೆ ಕೊಡಿ, ಉಚಿತವಾಗಿ ಕೊಡಿ. ಇನ್ಯಾರೋ ಕೂಲಿ ಕಾರ್ಮಿಕರು ಇದ್ದಾರೆ ಅಂಥವ್ರಿಗೆ ಉಚಿತವಾಗಿ ಕೊಡಿ. ಇನ್ನು ವಯಸ್ಸಾದಂಥವ್ರು ಮಹಿಳೆಯರು ಇರ್ತಾರೆ ಅಂಥವ್ರಿಗೆ ಕೊಡಿ. ನಮಗೇನು ಅದಕ್ಕೆ ವಿರೋಧ ಇಲ್ಲ ನಾವು. ಸೊ ಇವ್ರು ಈ ಥರ ಬೋಗಸ್ ಸ್ಕೀಮ್ಗಳು ಕೊಡೋದು, ಈ ದೇಶನ ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದರೆ ಇವಾಗ 1 ಲಕ್ಷ ಕೊಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮಹಿಳೆಯರಿಗೆ 1 ಲಕ್ಷ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವರು ಸೆಂಟ್ರಲ್ನಲ್ಲಿ ಈಗಿನ ಸರ್ವೆ ಪ್ರಕಾರ ಕೇಂದ್ರದಲ್ಲಿ ಇವ್ರು ಸರ್ಕಾರ ಬಂದ ಮೇಲೆ ತಾನೇ ಅವಕ್ಕೆ 1 ಲಕ್ಷ ಕೊಡ್ತೀವಿ ಅಂತ ಹೇಳಿರೋದು. ಅಷ್ಟಾಯ್ತಾ? ಅದ್ರ ಜೊತೆಗೆ ನಾನು ಇನ್ನೊಂದು ಹೇಳ್ತೀನಿ. ಇವತ್ತು ಒಂದು 60 ಕೋಟಿ ಮಹಿಳೆಯರಿದ್ದಾರೆ ಅಂತ ನಾವು ಅಂದಾಜು ಮಾಡ್ಕೊಳ್ಳೋಣ. 60 ಕೋಟಿ ಮಹಿಳೆಯರಿಗೆ ನೀವು 1 ಲಕ್ಷ ಕೊಡ್ತೀವಿ ಅಂತ ನೀವೇನಾದರೂ ಯೋಜನೆ ಮಾಡಿಕೊಂಡ್ರೆ, 60 ಕೋಟಿ ಮಹಿಳೆಯರಿಗೆ ನೀವು 1 ಲಕ್ಷ ಕೊಡ್ತೀವಿ ಅಂತ ನೀವೇನಾದ್ರು ಘೋಷಣೆ ಮಾಡಿಬಿಟ್ರೆ ಈ ದೇಶದ ಬಡ್ಜೆಟ್ಗಿಂತ ಜಾಸ್ತಿ ಆಗಿಬಿಡ್ತದೆ. ಎಲ್ಲಿಂದ ಕೊಟ್ಬಿಡ್ತಾರೆ ಇವರು? ಸೊ ಇದು ನೋಡಿ, ಈ ಉಚಿತವಾಗಿ ಕೊಡುವಂಥದ್ದು ಯೋಗ್ಯವಾದ್ದಲ್ಲ. ಇವ್ರು ಓಟ್ ಹಾಕ್ಸ್ಕೊಳ್ಳೋಕ್ಕೋಸ್ಕರ ಟ್ಯಾಕ್ಸ್ ಕಟ್ಟೋ ಒಂದು ಪರಿಸ್ಥಿತಿ ಏನಾಗಬೇಕು, ದೇಶದ ಪರಿಸ್ಥಿತಿ ಏನಾಗಬೇಕು, ಆರ್ಥಿಕ ಪರಿಸ್ಥಿತಿ ಏನಾಗುತ್ತೆ. ಇವ್ರು ಗೆಲ್ಲಕ್ಕೋಸ್ಕರ, ಇವ್ರು ಅಧಿಕಾರ ಹಿಡಿಯೋಕ್ಕೋಸ್ಕರ ಬಾಯಿಗೆ ಬಂದಂಥ ಕೊಡಬಾರ್ದು ಅದೆಲ್ಲ. ಸಿದ್ದರಾಮಯ್ಯ ಅವರು ಹೇಳ್ತಾರೆ ಕೇಂದ್ರ ಸರ್ಕಾರ ನಮಗೆ ಚೊಂಬು ಕೊಡ್ತು ಅಂತ ಎಲ್ಲ ಕಡೆ. ಇವರು ಚಿಪ್ ಕೊಡ್ತಾ ಇದ್ದಾರೆ. ಚಂಪು ಕೊಡೋದಲ್ಲ, ಇವರು ಚಿಪ್ ಕೊಡ್ತಾ ಇದ್ದಾರೆ. ಇವ್ರು ಏನು ಕೊಡ್ತಾ ಇದ್ದಾರೆ, ಏನಾಗ್ತಾಯಿದೆ, ಎಲ್ಲಾದರೂ ನೀವು ಮಾಧ್ಯಮದವ್ರು ಇದ್ದೀರಿ, ಎಲ್ಲಾದರೂ ಒಂದೇ ಒಂದು ಸಣ್ಣದ ಅಭಿವೃದ್ಧಿ ಕೆಲಸ ಎಲ್ಲಾನ ರಾಜ್ಯದಲ್ಲಿ ನಡೀತಾ ಇದೆಯಾ? ನೀವು ಎಲ್ಲ ಕಡೆ ವಿಚಾರಿಸಿ. ಒಂದೇ ಒಂದು ಈ ಸರ್ಕಾರ ಬಂದ ಮೇಲೆ ಒಂದೇ ಒಂದು ಅಭಿವೃದ್ಧಿ ಕೆಲಸ ಇವರೇ ಅಧಿಕಾರ ಹಿಡಿಯೋಕ್ಕೋಸ್ಕರ ದೇಶನ ಬರ್ಬಾದ್ ಮಾಡೋವಂಥದ್ದು, ರಾಜ್ಯನ ಬರ್ಬಾದ್ ಮಾಡೋವಂಥದ್ದು ಮಾಡಬಾರ್ದು ರೀ. ಸಿದ್ದರಾಮಯ್ಯನವರು ಅಂತವರು ಅವರು ಸೀನಿಯರ್ ಇದ್ದರು,
ಅವ್ರಿಗೆ ಅದೊಂದು ಸೀನಿಯರ್ಸ್ ಇವತ್ತು ನಮಗೆ ರಾಜಕಾರಣದಲ್ಲಿ ಅವ್ರ ಅನುಭವ ಬೇಕಾಗಿತ್ತು. ಆದರೆ ಇಂಥ ವೇಸ್ಟ್ ಉಚಿತ ಕೊಡುವಂಥದ್ದು, ಅಧಿಕಾರಕ್ಕೋಸ್ಕರ ಈ ದುರಾಸೆಗೋಸ್ಕರ ಮಾಡಿ ದೇಶನ ಮುಂದಿನ ಪೀಳಿಗೆನ ಬರ್ಬಾದ್ ಮಾಡೋವಂಥದ್ದನ್ನು ಮಾಡಬಾರ್ದು ಯಾರು. ಅದು ಸರಿ ಇಲ್ಲ. ಇವರು ಚಿಪ್ಪೆ ಕೊಡ್ತಾ ಇರೋದು ಮುಂದಿನ ಪೀಳಿಗೆಗೆ, ಚೊಂಬಲ್ಲ ಚಿಪ್ಪು ಕೊಡ್ತಾ ಇದ್ದಾರೆ ಇವರು. ದಯವಿಟ್ಟು ಎಲ್ಲ ಮತದಾರರು ನಮ್ಮ ಈ ಕ್ಷೇತ್ರದ ಹಿಂದಿನ ಏನು ರಾಜುಗೌಡರು ಎಷ್ಟು ಕೆಲಸ ಮಾಡಿದ್ದಾರೆ, ಯಾವ್ಯಾವ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅನ್ನೋದು ತಮಗೆ ಗೊತ್ತಿದೆ. ತಾವೆಲ್ಲರೂ ದಯವಿಟ್ಟು ರಾಜುಗೌಡರಿಗೆ ಮತ ಹಾಕೋ ಮೂಲಕ ಅವ್ರನ್ನ ಗೆಲ್ಲಿಸ್ಕೊಡ್ಬೇಕು ಅಂತ ನಮ್ಮಲ್ಲಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಹಾಗೆ ಅಮರೇಶ್ ಅವ್ರಿಗೂ ಕೂಡ, ನಾಯಕ್ ಅವ್ರಿಗೂ ಕೂಡ ತಮ್ಮ ಮತವನ್ನು ಹಾಕಿ ಸೆಂಟ್ರಲ್ನಲ್ಲಿ ಮೋದಿಯವರ ಕೈಯನ್ನು ಬಲಪಡಿಸ್ಬೇಕು ಅಂತ ಮನವಿ ಮಾಡ್ಕೊತಾ ಇದ್ದೀನಿ. ಧನ್ಯವಾದಗಳು.